ಅವನು ಅಗಸ್ತ್ಯರಿಗೆ ಏನು ಬೇಕೋ ಅದೆಲ್ಲ ಧನವನ್ನು ಅವನು ಕೊಡ್ತಾನೆ ಅಂತ. ಯಾರವನು ಅಂತ ಅಗಸ್ತ್ಯರು ಕೇಳಿದಾಗ, ಅಯಂ ವೈ ದಾನವೋ ಬ್ರಹ್ಮನ್ ವಸುಮಾನ್ ಇಲ್ವಲೋ ಭುವಿ ತಮಭಿಕ್ರಮ್ಯ ಸರ್ವೇದ್ಯ ವಯಂ ವ್ಯಾಚ ಮಹೇ ವಸು. ಇಡೀ ದೇಶದಲ್ಲಿ, ಇಡೀ ವರ್ಲ್ಡಲ್ಲೇ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದಾನೆ. ಅವನು ಯಾರು ಅಂದರೆ ಇಲ್ವಲಹ. ಇಲ್ವಲ ನಿನ್ನೆ ಹೇಳಿದ ಯಾರು, ಇಬ್ಬರು ಅಣ್ಣ ತಮ್ಮಂದರು, ಅತಾಪಿ ಹಾಗೂ ಇಲ್ವಲ ಅಂತನ್ನುವ ಒಬ್ಬ ಇದ್ದಾನೆ, ದಾನವ. ಅವನು ಇಡೀ ಜಗತ್ತಲ್ಲೇ ಫೇಮಸ್. ಈಗ ಅದು ಒಂದು ಆಗ್ತಿರ್ತದೆ ನಮಗೆ ಆವಾಗ ಪತ್ರಿಕೆಯಲ್ಲಿ ದೇಶದ ಶ್ರೀಮಂತ ವ್ಯಕ್ತಿಗಳು ಯಾರು ಅಂತನ್ನೋದು ಅದು ಒಂದು ಅಂಕದಲ್ಲಿ ಬರ್ತದೆ. ಒಮ್ಮೊಮ್ಮೆ ಒಬ್ಬರು ಮೇಲಿರ್ತಾರೆ, ಒಮ್ಮೆ ಕೆಳಗಿಳಿತಾರೆ. ಒಮ್ಮೆ ದೇಶದ ಶ್ರೀಮಂತ ವ್ಯಕ್ತಿಗಳು ಯಾರು ಅಂತ ಬರ್ತದೆ, ಇನ್ನೊಮ್ಮೆ ಇಡೀ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳು ಯಾರು ಅಂತನ್ನೋದು ಬರ್ತಾ ಇರ್ತದೆ. ಒಮ್ಮೊಮ್ಮೆ ಬಿಲ್ ಗೇಟ್ಸ್ ಬರ್ತಾರೆ, ಒಮ್ಮೊಮ್ಮೆ ಅಂಬಾನಿ ಬರ್ತಾರೆ, ಒಮ್ಮೊಮ್ಮೆ ಅದಾನಿ ಬರ್ತಾರೆ, ಒಮ್ಮೊಮ್ಮೆ ಬಿರ್ಲಾದವ್ರು ಬರ್ತಾರೆ. ಟಾಟಾ ಅಂತೂ ಅವನು ಸರಳ ವ್ಯಕ್ತಿ, ನಮ್ಮ ದೇಶಕ್ಕೆ ಹಿತವನ್ನು ಮಾಡಿದ ವ್ಯಕ್ತಿ. ರತನ್ ಟಾಟಾ ಬಹಳ ಹಿತವನ್ನು ಮಾಡಿದ. ಸಾಮಾನ್ಯ ಜನರು ಕೂಡ ಕಾರಲ್ಲಿ ಓಡಾಡಲಿ ಅಂಥೇಳಿ 1 ಲಕ್ಷಕ್ಕೆ ಕಾರು ಕೊಟ್ಟರು, ನ್ಯಾನೋ ಕಾರು ಕೊಟ್ಟರು. ನಮ್ಮವರು ಅದನ್ನು ತಾತ್ಸಾರ ಮಾಡಿ ಇದು ಸರಿ ಇಲ್ಲ ಅಂತ ನಮ್ಮವರೇ ಅದನ್ನು ನಿರುಪಯೋಗ ಅಂತ ಮಾಡಿದ್ರು. ನಾನು ಯಾಕೆ ಹೇಳಿದೆ ಅಂದರೆ, ದೇಶದ ಹಿತಕ್ಕಾಗಿ ಜಮ್ಷೆಡ್ಪುರದಲ್ಲಿ ಹುಟ್ಟಿ ಇಡೀ ಆ ನಗರಿಯನ್ನೇ ಉಕ್ಕಿನ ನಗರಿಯನ್ನಾಗಿ ಮಾಡಿ, ಅದನ್ನು ತಾಂತ್ರಿಕ ನಗರಿಯನ್ನಾಗಿ ಮಾಡಿಬಿಟ್ಟು ದೇಶಕ್ಕೆ ಕೊಡುಗೆಯನ್ನು ಕೊಟ್ಟವರು. ಹೀಗೆ ನಾನು ಯಾಕೆ ಹೇಳಿದರೆ, ಆವಾಗ ಶ್ರೀಮಂತ ವ್ಯಕ್ತಿಗಳು ಯಾರು ಅಂತ ಅನ್ನೋದು ಅದು ಗಣನೆಗೆ ಬರ್ತಾ ಇದೆ. ಆ ಸಮಯದಲ್ಲಿ ಇಡೀ ವರ್ಲ್ಡಲ್ಲಿ ಶ್ರೀಮಂತ ವ್ಯಕ್ತಿ ಯಾರಾಗಿದ್ದರು ಅಂದರೆ ಇವನಾಗಿದ್ದರು. ಯಾರು? ಇಲ್ವಲ ಶ್ರೀಮಂತ ವ್ಯಕ್ತಿ ಆಗಿದ್ದ. ಅವನ ಹತ್ರ ಹೋಗಿ ಬಿಟ್ಟರೆ ಅಗಸ್ತ್ಯರಿಗೆ ಬೇಕಾದದ್ದು ಧನ ಸಿಗ್ತದೆ. ಈಗ ನೀವು ಅರ್ಥ ಮಾಡಿಕೊಳ್ಳಿ ಅಂದರೆ ಅಗಸ್ತ್ಯರಿಗೆ ಎಷ್ಟು ಧನ ಬೇಕಾಗಿದೆ ಅಂತ. ಅಗಸ್ತ್ಯರಿಗೆ ಸಣ್ಣ ಪುಟ್ಟ ಧನ ಬೇಕಾಗಿಲ್ಲ. ಅವರು ತಮ್ಮ ಲೋಪಾಮುದ್ರಾಳ ಅವಳ ಅಭಿಲಾಷೆಗಳನ್ನು, ಅವಳ ಆಶೆಗಳನ್ನು ಪೂರ್ಣ ಮಾಡಲಿಕ್ಕೆ ಅವರಿಗೆ ಬೇಕಾಗಿರುವ ಧನ ಅದು ಎಷ್ಟು ಅಂತ ಅನ್ನೋದನ್ನು ಊಹೆ ಮಾಡಬೇಕು. ಅದಕ್ಕೆ ಅವರು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಯಾರು ಕಣ್ಣಿಗೆ ಬಂದರು, ಕಣ್ದೃಷ್ಟಿಗೆ ಬಂದರು ಅಂದರೆ ಇವರು ಇಲ್ವಲ ಬಂದಿದ್ದಾರೆ. ಹಾಗೆ ಇವರೆಲ್ಲ ಸೇರಿಕೊಂಡು ಯಾರೋ ಈ 3 ರಾಜರು ಮತ್ತು ಅಗಸ್ತ್ಯ ಇವರೆಲ್ಲ ಸೇರಿಕೊಂಡು ಎಲ್ಲಿಗೆ ಬರ್ತಾರೆ? ಆ ದಾನವ ಶ್ರೇಷ್ಠ ವಾತಾಪಿಯ ಅರಮನೆಗೆ ಬರ್ತಾರೆ. ವಾತಾಪಿ ಅವನು ಕೂಡ ಯಥಾ ಪ್ರಕಾರ ಏನು ಮಾಡಿದ, ಅಗಸ್ತ್ಯರನ್ನು ತನ್ನ ರಾಜಧಾನಿಯ ಹೊರಗಡೆನೇ ಬಂದು ಅಗಸ್ತ್ಯರನ್ನು ಪೂಜಿಸ್ತಾನೆ, ಆತಿಥ್ಯವನ್ನು ಕೊಡ್ತಾನೆ. ಮತ್ತು ಅವನ ಮೆಥಡ್ ಗೊತ್ತಲ್ಲ, ಅವನ ಮನೆಯಲ್ಲಿ ಊಟ ಹೇಗೆ ಅಂತ. ನಿನ್ನೆ ಅವನ ಮನೆ ಊಟ ಹೇಗಿದೆ ಅನ್ನೋದು ಗೊತ್ತಾಗಬೇಕು. ಅವನೇನು ಮಾಡಿಬಿಟ್ಟ ಅಂದರೆ ಯಥಾ ಪ್ರಕಾರ ನಿತ್ಯ ಬ್ರಾಹ್ಮಣರನ್ನು ಪುಡಿ ಮಾಡುವ, ಬ್ರಾಹ್ಮಣನ ಹತ್ಯೆಯನ್ನು ಮಾಡುವ. ಆ ಹಿನ್ನೆಲೆಯಲ್ಲಿ ತನ್ನ ತಮ್ಮ ಯಾರು ವಾತಾಪಿಯನ್ನೇ ಅಡಿಗೆ ಮಾಡುವಂತಹ ಒಂದು ಮೆಥಡ್ ಅವನ ಮನೆಯಲ್ಲಿ ನಡೀತಾ ಇತ್ತು. ಆ ಪ್ರಕಾರ ಇವರು 3 ಮಂದಿ ಬಂದರು, 3 ಮಂದಿ ರಾಜರು ಮತ್ತು ಅಗಸ್ತ್ಯ. ಇವನೇನು ಮಾಡಿದ, ಯಥಾ ಪ್ರಕಾರ ವಾತಾಪಿಯನ್ನು ಕರೀತಾನೆ. ವಾತಾಪಿಯ ಕೈ ಕಾಲುಗಳು, ತಲೆ, ರುಂಡ, ಕರುಳು, ಲಿವರು, ಹಾರ್ಟು, ಬ್ರೈನು ಎಲ್ಲ ಕತ್ತರಿಸ್ತಾನೆ. ಕತ್ತರಿಸಿ ಏನು ಮಾಡ್ತಾನೆ, ಕುಕ್ಕರಲ್ಲಿ ಹಾಕ್ತಾನೆ. ಯಾರೋ ಈ ವಾತಾಪಿ. ಅಡಿಗೆ ಯಾರದ್ದು? ಇಲ್ವಲನ ಅಡಿಗೆ. ಇವರು ಅದನ್ನು ನೋಡ್ತಾರೆ. ಯಾರು? ಅಡಿಗೆ ಮನೆಯಲ್ಲಿ ಅಡಿಗೆ ಏನಾಗ್ತಾ ಇದೆ ಅಂದರೆ ಅದು ರಾಜಗಿರಿ ಪಲ್ಯ ಅಲ್ಲ, ಪಾಲಕ್ ಪಲ್ಯ ಅಲ್ಲ, ಸೌತೆಕಾಯಿ ಹುಳಿ ಅಲ್ಲ, ಅದು ಗುಳ್ಳದ ಹುಳಿ ಅಲ್ಲ. ಅದು ಈ ಸಾಂಬಾರು ಯಾರದ್ದು ಅಂದರೆ ಇಲ್ವಲನ ಸಾಂಬಾರು ಅಂತೇಳಿ ಇಲ್ವಲನ ಅಡಿಗೆ. ತಥೋ ರಾಜರ್ಷಯ ಸರ್ವೇ ವಿಷಣ್ಣಾ ಗತಚೇತಸಃ ವಾತಾಪಿಂ ಸಂಸ್ಕೃತಂ ದೃಷ್ಟ್ವಾ ಮೇಷಭೂತಂ
ಮಹಾಸುರಂ. ಆ ವಾತಾಪಿ ಏನಾಗಿ ಬಿಡ್ತಾನೆ, ಮೇಷ ಆಗಿ ಬಿಡ್ತಾನೆ. ಮೇಷ ಅಂದರೆ ಆಡಾಗಿ ಬಿಡ್ತಾನೆ. ಆಡ ಇವತ್ತು ಗೊತ್ತಲ್ಲ, ಆಡಾಗಿಬಿಟ್ರೆ ಅದು ಅಡಿಗೆ ರುಚಿ ಆಗ್ತದೆ. ಈಗಿನ ಕಾಲದಲ್ಲಿ ಅದೇ ಅಡಿಗೆ. ಪ್ರಾಯ ಈಗ ಅನೇಕರು ತಮ್ಮ ಕಾರ್ಯಕ್ರಮಗಳಲ್ಲಿ ಇದೇ ಪ್ರಾಣಿಯನ್ನೇ ಉಪಯೋಗ ಮಾಡ್ತಾರೆ. ನಮ್ಮ ಸುಭಾಷಿತ ಹೇಳ್ತದೆ, ಶಾಂತ ಪ್ರಾಣಿ ತುಂಬ ಯಾವಾಗಲೂ ಹೆಚ್ಚು ಬಲಿಯಾಗ್ತದೆ. ಯಾವುದು ಸೌಮ್ಯ ಪ್ರಾಣಿ ಇದೆ, ಶಾಂತ ಪ್ರಾಣಿ ಇದೆ, ಅದು ಬಲಿಯಾಗ್ತದೆ. ಸಿಂಹ ಬಲಿ ಕೊಡ್ತಾರ? ಹುಲಿ ಯಾರಾದ್ರು ಹುಲಿ ತಂದು ಬಲಿ ಕೊಡ್ತಾರ? ಯಾರು ಕೊಡೋದಿಲ್ಲ. ಯಾರನ್ನು ಬಲಿ ಕೊಡ್ತಾರೆ? ಆಡಂತಂದೇ ಬಲಿ ಕೊಡ್ತಾರೆ. ಈ ಜಗತ್ತಿನ ನಿಯಮವೇ ಹಾಗೆ. ಯಾರು ಸೌಮ್ಯ ಇರ್ತಾರೆ, ಯಾರು ಸಾಫ್ಟ್ ಇರ್ತಾರೆ, ಅವರಿಗೆ ಹೊಡೆತ ಜಾಸ್ತಿ. ಯಾರು ಉಗ್ರ ಇರ್ತಾರೆ, ಯಾರು ಧಾಷ್ಟರಿರ್ತಾರೆ, ಅವರೇನು ಆರಾಮಿರ್ತಾರೆ. ಅವ್ರ ಬಳಿ ಯಾರೂ ಬರೋದಿಲ್ಲ. ಶಾಂತರಾದವರು, ಸೌಮ್ಯರಾದವರು, ಸಾಫ್ಟ್ ಕಾರ್ನರಲ್ಲಿದ್ದವರು, ಅಂಥವರಿಗೆ ಹೊಡೆತ ಜಾಸ್ತಿ. ಈಗ ಮಾವಿನ ಹಣ್ಣಿದೆ ಅಥವಾ ಸಿಹಿ ಹಣ್ಣುಗಳಿವೆ, ಕಲ್ಲುಗಳು ಅಲ್ಲೇ ಹೆಚ್ಚು ಬೀಳ್ತವೆ. ಬೇವಿನ ಮರ ಗಿಡಕ್ಕೆ ಯಾರು ಬಿಡ್ತಾನೆ? ಕಹಿ ಹಣ್ಣುಗಳು ಅದಕ್ಕೆ ಯಾರು ಬಿಡ್ತಾರೆ? ಕಲ್ಲು ತಗೊಂಡು ಯಾರು ಹೊಡೆಯೋದಿಲ್ಲ. ಯಾಕೆ? ಅದೇನದ ಹಣ್ಣು ಕಹಿ, ಮಾವಿನ ಹಣ್ಣು ಸಿಹಿ. ಎಲ್ಲಿ ಸಿಹಿ ಇರ್ತದೋ ಅಲ್ಲಿ ಪೆಟ್ಟು ಜಾಸ್ತಿ, ಎಲ್ಲಿ ಕಹಿ ಇರ್ತದೋ ಅಲ್ಲಿ ಪೆಟ್ಟು ಇರೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇದು ಜಗತ್ತಿನ ನಿಯಮವೇ ಆಗಿ. ತತ್ರಾಪಿ ಅದರಲ್ಲಿ ಸೌಮ್ಯ ಇದ್ಬಿಟ್ರಂತೆ ಮುಗಿದೋಯ್ತು. ಸೌಮ್ಯ ಇದ್ದರೆ, ಶಾಂತಚಿತ್ತರಿದ್ದರೆ, ಕೋಮಲ ಸ್ವಭಾವದವರಿದ್ದರೆ, ನಮ್ಮ ಭಾಷೆ ಹುಬ್ಬಳ್ಳಿ ಭಾಷೆ ಹೇಳಬೇಕಂದ್ರೆ ಏನಂತಾರೆ ಅವ್ರಿಗೆ, ಅಂಥವ್ರಿಗೆ ಹೆಬ್ಲಾ ಮಂದಿ ಅಂತಂತಾರೆ ನೋಡಿ. ಅಂಥವ್ರಿದ್ದರೆ ಮೊದಲ ಬಲಿಪಶು ಅವರೇ ಆಗಿರ್ತಾರೆ. ಯಾರೋ ಮಾಡಿದ ತಪ್ಪನ್ನು ಇವ್ರ ಮೇಲೆ ಹೊರಿಸಿಬಿಟ್ಟು ಅವರನ್ನೇ ಬಲಿಪಶು ಮಾಡಿರ್ತಾರೆ. ಹೀಗಿರ್ತದೆ ಕ್ರಮ. ಜಗತ್ತಿನ ನಿಯಮವೇ ಹಾಗೆ. ಅದಕ್ಕೆ ಅದು ತತ್ರಾಪಿ ಈ ಪ್ರಾಣಿಯಂತೂ ಮೂಕ ಪ್ರಾಣಿ. ಯಾವುದು? ಗೋಟ್. ಅದು ಮೇಷ, ಆಡು, ಮೂಕ ಪ್ರಾಣಿ, ಶಾಂತ ಪ್ರಾಣಿ. ಬಲಿ ಅದೇ ಬೇಕಾಗ್ತದೆ. ಯಜ್ಞದಲ್ಲಿಯೂ ಅದನ್ನೇ ಬಲಿ ಕೊಡೋದು. ಮತ್ತು ಅಷ್ಟೇ ಅಲ್ಲ, ನಮ್ಮ ದೇವಿಗೂ ಅದೇ ಬಲಿ ಬೇಕಾಗ್ತದೆ. ಅನೇಕ ದೇವಿ ಆಲಯಗಳಿರ್ತಾವಲ್ಲ, ಹುಲಿಗೆಗೆ ಹೋಗಿ ನೋಡಿಬೇಕಾದ್ರೆ ಹುಲಿಗೆಮ್ಮ ದೇವಾಲಯದಲ್ಲಿ ಅದೇ ಇರ್ತದೆ. ವೆಸ್ಟ್ ಬೆಂಗಾಲ್ ಕಾಳಿ ದೇವಾಲಯ ಇದೆ, ಅಲ್ಲಿ ಇದನ್ನೇ ಬಲಿ ಕೊಡೋದು. ದೇವಿಗೂ ಸಹಿತ ಪ್ರಿಯವಾದದ್ದು ಯಾವುದು ಅಂದರೆ ಈ ಪ್ರಾಣಿ. ಅಂದರೆ ದೇವಿ ರಕ್ಷಣೆ ಮಾಡ್ತಾರೆ. ಮುಂದೆ ಆ ಜೀವವನ್ನು, ಆ ಆತ್ಮವನ್ನು ರಕ್ಷಣೆ ಮಾಡಿಬಿಟ್ಟು ಉಚ್ಚಗತಿಯನ್ನು ಕೊಡುವಂತಹ ಶಕ್ತಿ ಯಾರಿಗಿರ್ತದೆ? ದೇವಿಗಿರ್ತದೆ. ಆದರೆ ಅದನ್ನು ಕೊಂದು, ಅದನ್ನು ಸಂಹಾರ ಮಾಡಿ, ಅದನ್ನು ಪೀಡೆ ಕೊಟ್ಟಂತಹ ಜನ ಇದ್ದಾರೆ, ಅವರೆಲ್ಲ ಏನಾಗಿಬಿಡ್ತಾರೆ? ನರಕಕ್ಕೆ ಹೋಗಿಬಿಡ್ತಾರೆ. ಆದ್ದರಿಂದ ಮಾಹಿಂಸ್ಯ, ಏನು ಮಾಡಬಾರ್ದು? ಎಂದಿಗೂ ಕೂಡ ಹಿಂಸೆಯನ್ನು ಮಾಡಬಾರ್ದು. ಅಹಿಂಸಾ ಪರಮೋಧರ್ಮ ಅಂತ ಹೇಳಿದ್ದು ನಮ್ಮ ಮಹಾಭಾರತ ಮತ್ತು ಭಾಗವತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಅದು ಪಶುವಧ ಆಗ್ತಿತ್ತು, ಅದಕ್ಕೆ ಚೈತನ್ಯವನ್ನು ತುಂಬುತ್ತಿತ್ತು. ಈಗ ಕಲಿಯುಗದಲ್ಲಿ ಅದು ಏನಾಗಿದೆ? ನಿಷಿದ್ಧ ಅಂತಾಗಿದೆ. ಅದನ್ನು ಆ ರೀತಿ ಪಶುವಧವನ್ನು ಮಾಡಬಾರ್ದು. ಅದಕ್ಕೆ ಶ್ರಾದ್ದಾದಿಗಳಲ್ಲಿ ಅದಕ್ಕೆ ಸಮವಾಗಿ ಏನು ಮಾಡಿಬಿಡ್ತಾನೆ? ಮಾಂಸ ಬೇಕಾಗ್ತದೆ. ಮಾಂಸಕ್ಕೆ ಸಮತೂಕ ಇರುವಂಥ ಪದಾರ್ಥ ಬೇಕಾಗ್ತದೆ. ಅದೇನು? ಶ್ರಾದ್ದದಲ್ಲಿ ಉದ್ದಿನ ವಡ ಯಾಕೆ ಮಾಡೋದು? ಮಾಷಾನ್ನ ಯಾಕೆ ಮಾಡೋದು? ಮಾಷ ಕಾರಣ ಏನು ಅಂದರೆ ಮಾಂಸಕ್ಕೆ ಸಮತೂಕ ಮಾಷ. ಅದು ಕಲಿಯುಗದಲ್ಲಿ ಶ್ರೇಷ್ಠ. ಅದಕ್ಕೆ ನೋಡಿ, ಉದ್ದಿನ ವಡ ತಿನ್ನಾಗ ನಿದ್ದೆ ಜಾಸ್ತಿ ಇರ್ತದೆ. ಶ್ರಾದ್ದದ ಊಟ ಮಾಡಿರ್ತಾರಲ್ಲ, ಸುಂದಾಗುತ್ತೆ, ಭಾಳ ನಿದ್ದೆ ಬಂದಿರ್ತದೆ, ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಇಂಥ ವೆದರ್ ಇದ್ರಂತೂ ಮನೆ ಮಾಡ್ಕೊಂಡ್ಬಿಡ್ತಾರೆ ಪಾಪ. ಉದ್ದಿನ ವಡ ತಿನ್ಬಿಟ್ರಂದ್ರೆ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದ್ದರಿಂದ ಯಾಕೆಂದರೆ ಅದರದ್ದು ಪ್ರಭಾವ ಹಂಗಿರ್ತದೆ. ಆದ್ದರಿಂದ ಮಾಂಸವನ್ನು ಯಾರು ಹೆಚ್ಚು ಹೆಚ್ಚು ತಿಂತಾರೆ ಅವರ ಬುದ್ಧಿ ಏನಾಗ್ತಾ ಹೋಗ್ತದೆ? ಮಂದಮತಿಗಳಾಗ್ತದೆ. ಯಾರು ವೆಜ್ ಇರ್ತಾರೆ ಅವರು ಕುಶಲಮತಿಗಳಾಗ್ತಾರೆ. ಯಾರು ನಾನ್ ವೆಜ್ ಇರ್ತಾರೆ ಅವರೇನಾಗ್ತಾರೆ? ಮಂದಮತಿಗಳಾಗ್ತಾರೆ. ಆದ್ದರಿಂದ ಸಸ್ಯಾಹಾರಿಗಳು ಕುಶಲಮತಿಗಳು, ಮಾಂಸಾಹಾರಿಗಳು ಮಂದಮತಿಗಳು. ಮತ್ತು ಹಾಗಂತೇಳಿ ಎಲ್ಲೋ ಹಾಗಿಲ್ಲ, ಕೆಲವರಿಗೆ ಮಾಂಸಾಹಾರಿಗಳು ಕುಶಲಮತಿಗಳಾಗಿರ್ತಾರೆ ಇವರಿಗಿಂತಲೂ ಕೂಡ. ಯಾಕೆಂದರೆ ಅವರಿಗೆ ಅದೇ ಬೇಕಾಗಿರುತ್ತದೆ. ಅದು ಅದು ಜನ್ಮಾಂತರದ ಸುಕೃತ. ಆದರೆ ಕಲಿಯುಗದಲ್ಲಿ ಮಾಂಸ ನಿಷಿದ್ಧ. ಮನುಸ್ಮೃತಿಯ ಸಂವಿಧಾನ ಇದೆ. ಕಲಿಯುಗದಲ್ಲಿ ಏನು ನಿಷಿದ್ಧವಾಗಿದೆ? ಮಾಂಸ ನಿಷಿದ್ಧವಾಗಿದೆ. ಎಲ್ರಿಗೂ ಅಲ್ಲ, ಕೆಲವರಿಗೆ ನಿಷಿದ್ಧವಾಗಿದೆ. ಇನ್ನು ಕೆಲವರಿಗೆ ಅದು ಬೇಕೇ ಬೇಕಾಗ್ತದೆ. ಕಾರ್ಮಿಕ ವರ್ಗಕ್ಕೆ ಅದು ಬೇಕೇ ಬೇಕಾಗ್ತದೆ. ಅದು ಇಲ್ಲ ಅಂದರೆ ನಮ್ಮ ಭವನ ನಿರ್ಮಾಣ ಆಗೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ.
ಅದು ತತ್ರಾಪಿ ತುಂಬ ಬಲಿಪಶು ಆಗುವಂತಹದ್ದು ಪ್ರಾಣಿ ಅಂದರೆ ಇದೆ. ಯಾವುದು? ಮೇಷ. ಈ ರಾಜ ಇವನೇನಾಗಿ ಬಿಡ್ತಾನೆ? ವಾತಾಪಿ ಏನಾಗ್ತಾನೆ ಅಂದರೆ ಮೇಷ ಆಗಿ ಬಿಡ್ತಾನೆ, ಆಡು ಆಗಿ ಬಿಡ್ತಾನೆ. ವಾತಾಪಿಂ ಸಂಸ್ಕೃತಂ ದೃಷ್ಟ್ವಾ ಮೇಷಭೂತಂ ಮಹಾಸುರಂ ಅಥಾಬ್ರವೀತ್ ಅಗಸ್ತ್ಯಃ ತಾನ್ ರಾಜರ್ಷೀನ್ ಋಷಿ ಸತ್ತಮಃ ವಿಷಾದೋ ನ ಕರ್ತವ್ಯೋ ಅಹಂ ಭೋಕ್ಷೇ ಮಹಾಸುರಂ. ಒಳಗಡೆ ಅಡಿಗೆ ಮನೆಯಲ್ಲಿ ಇದು ಏನಾಗ್ತಾ ಇದೆ? ಬೇಯ್ತಾ ಇದೆ. ಯಾವುದೋ ಈ ವಾತಾಪಿ ಅವನು ಬೇಯ್ತಾ ಇದ್ದಾನೆ, ಅದನ್ನೇ ಅಡಿಗೆ ಮಾಡ್ತಾ ಇದ್ದಾರೆ. ಅದನ್ನು ರಾಜರು ನೋಡ್ತಾರೆ, ಮೂರು ಮಂದಿ ರಾಜರು ನೋಡ್ತಾರೆ. ಈ ಇಲ್ವರನ ಮನೆಯಲ್ಲಿ ನಾವು ಯಾರೂ ಊಟ ಮಾಡುವ ಹಾಗೆ ಇಲ್ಲ. ಯಾಕೆಂದರೆ ಇಲ್ಲಿ ಅಡಿಗೆ ಯಾವುದಾಗ್ತಾ ಉಂಟು ಅಂದರೆ ವಾತಾಪಿ ಅಡಿಗೆ ಆಗ್ತಾ ಇದೆ, ವಾತಾಪಿ ಪಾಕ ಆಗ್ತಾ ಇದೆ. ಅದರಿಂದ ವಾತಾಪಿ ಪಾಕ ನಮಗೆ ಬೇಡ. ನೋಡಿ, ಈಗ ಅದು ಬಂದಿದೆ. ನಮಗೆ ಮೈಸೂರು ಪಾಕ ಬೇಡ, ಮೈಸೂರು ಶ್ರೀ ಬೇಕು ಅಂತ. ಹೇಗೆ ಅದನ್ನು ಬಂತು? ಮೈಸೂರು ಪಾಕ ಬೇಡ, ಮೈಸೂರು ಶ್ರೀ ಬೇಕು. ಯಾಕೆಂದರೆ ಪಾಕ್ ಅಂದ್ಬಿಟ್ರೆ ಯಾರು ನೆನಪಾಗ್ತದೆ? ಪಾಕಿಸ್ತಾನ ನೆನಪಾಗ್ತದೆ. ಅದು ಅದರಿಂದ ಮೈಸೂರು ಪಾಕ್ ಬೇಡ. ಇನ್ನೊಂದು ಪಾಕ್ ತುಂಬ ಪಾಕ್ಗಳು ತುಂಬ ಇದೆ. ಮೈಸೂರು ಪಾಕ್ ಅಂತಂದು ಆಮೇಲೆ ಹೀಗೆ. ಆ್ಯಕ್ಚುಲಿ ಪಾಕ್ ಅಂದರೆ ಅದು ಪಾಕಿಸ್ತಾನ ಅಲ್ಲ, ಪಾಕ ಅಡಿಗೆ. ಮೈಸೂರು ಪಾಕ್ ಅಂದರೆ ಮೈಸೂರಲ್ಲಿ ಮೊಟ್ಟ ಮೊದಲು ತಯಾರಾಗಿರುವ ಸ್ವೀಟರು ಪಾಕ. ಅದು ಪಾಕ ಹೋಗೇನಾಯಿತು? ಪಾಕ ಅಂತ ಆಯಿತು. ಅದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದ್ದು ಅಂತ ಅನ್ಕೊಂಡ್ಬಿಟ್ಟು. ಅದರಿಂದ ಆ್ಯಕ್ಚುಲಿ ಅದು ಮೈಸೂರು ಪಾಕ ಅಂದರೆ ಅಡಿಗೆ. ಗೊತ್ತಾಯ್ತಾ? ನಳಪಾಕ, ಇನ್ನೊಂದು ಭೀಮಪಾಕ ಅಂದರೆ ಮತ್ತು ನಳಪಾಕ ಭೀಮಪಾಕ ಅಂತ ಇದೆ. ನಳಪಾಕ ಇನ್ಮೇಲೆ ನಳಶ್ರೀ ಅನ್ಬೇಕು, ಇನ್ನು ಭೀಮಪಾಕ ಭೀಮಶ್ರೀ ಅನ್ಬೇಕು ಅಂತ ಅನ್ಲಿಕ್ಕೆ ಆಗ್ತದ? ಅಂದರೆ ಹಾಗೆ ತಿಳ್ಕೊಂಡಿದ್ದಾರೆ. ಪಾಕ ಅಂದರೆ ಅಡಿಗೆ. ಗೊತ್ತಾಯ್ತಾ? ಪಾಕ್ ಅಂದರೆ ಪಾಕಿಸ್ತಾನ ಅಲ್ಲ, ಪಾಕ ಅಂದರೆ ಅಡಿಗೆ. ನಳಪಾಕ ಅಂದರೆ ನಳನ ಅಡಿಗೆ, ಭೀಮಪಾಕ ಅಂದರೆ ಭೀಮನ ಅಡಿಗೆ ಅಂತ ತಿಳ್ಕೊಳ್ಬೇಕು ಹೊರತು ಪಾಕ್ ಅಂದ ತಕ್ಷಣ ಅದು ಪಾಕಿಸ್ತಾನ ಅಂತ ತಿಳಿಯೋದು ಅಲ್ಲ. ಅದು ಚಲೋ ಮಾಡಿದ್ದಾರೆ ಬಿಡಿ. ಪಾಪ ಯಾವನೋ ಒಬ್ಬ ಪುಣ್ಯಾತ್ಮ ಅಂಗಡಿಯಲ್ಲಿ ಇನ್ಮೇಲೆ ನಾನು ಮೈಸೂರು ಪಾಕ್ ಅನ್ನೋದಿಲ್ಲ, ಮೈಸೂರು ಶ್ರೀ ಅಂತೇನೆ ಅಂತ ಚಲೋ ಆಯ್ತು. ಶ್ರೀ ಅಂತ ಅದ್ರ ಅಂತೀಯಲ್ಲ, ಲಕ್ಷ್ಮೀದೇವಿ ಆದರೂ ಬರಲಿ ನಿನ್ನ ಅಂಗಡಿಗೆ ಅಂತ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು. ಹೀಗೆ ಅವರು ಅದನ್ನೇ ಹೇಳ್ತಾರೆ. ವಾತಾಪಿಂ ಸಂಸ್ಕೃತಂ ದೃಷ್ಟ್ವಾ ಮೇಷಭೂತಂ ಮಹಾಸುರಂ. ಅಲ್ಲಿ ಪಾಕ ಆಗ್ತಾ ಇದೆ. ಯಾರದ್ದು? ವಾತಾಪಿ ಪಾಕ ಆಗ್ತಾ ಇದೆ, ಅವನ ಅಡಿಗೆ ಆಗ್ತಾ ಇದೆ. ಅದಕ್ಕೆ ನಾವು 3 ಮಂದಿ ಏನು ಮಾಡೋದಿಲ್ಲ ಈ ಮನೆಯಲ್ಲಿ, ನಾವು ಯಾರೂ ಊಟ ಮಾಡೋದಿಲ್ಲ ಅಂತ ರಾಜರು ಹೇಳಿದಾಗ ಈ ಅಗಸ್ತ್ಯರಂದರು, ಆಯಿತು ನೀವು ಯಾರೂ ಊಟ ಮಾಡೋದು ಬೇಡ, ನಾನೇ ಊಟ ಮಾಡ್ತೀನಿ.